ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಜನ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ, ವೆರಿ ಗುಡ್. ಅಂಡ್ ಅದು ನನಗೆ ಒಳ್ಳೆ ಮೋಟಿವೇಶನ್ ಕೊಡ್ತಾ ಇದೆ. ಹಾಗೂ ವಿಡಿಯೋಸ್ನ ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಈಗ ನಾನು ಗೆ VAO, BMTC ಹಾಗೂ KPSC ಹಾಗೂ KEA ಕಂಡಕ್ಟ್ ಮಾಡೋ ಅಂತಹ ಹಲವಾರು KEC ಅಂದ್ರೆ ಏನು, ಕನ್ನಡ, ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ಸ್, ಇದಕ್ಕೆ ಕ್ಲಾಸಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಆ ಕ್ಲಾಸಸ್ ಫ್ರೀ ಕ್ಲಾಸಸ್ ಆಗಿ ಈಗ ಮಾಡ್ತಾ ಇದ್ದೀನಿ. ಎಲ್ಲರೂ ನಾನು ಕ್ರಿಯೇಟ್ ಮಾಡ್ತಿರ್ತೀನಿ, ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಇದೊಂದು ಟೆಲಿಗ್ರಾಮಿನ ಗ್ರೂಪ್ ಆಗಿರುತ್ತೆ ಗೈಸ್. ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ. ಓಕೆ, ಆ ಜಾಯಿನ್ ಆಗ್ಬೇಕಂತಂದ್ರೆ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. KEC ಪೇಪರ್ ಯಾರೆಲ್ಲ ಕ್ರ್ಯಾಕ್ ಮಾಡ್ಬೇಕಂತಿದ್ದೀರಾ, ಸ್ಟಾರ್ಟಿಂಗ್ ಫ್ರಮ್ PU ಲೆವೆಲ್ ಇಂದ ಇಂಜಿನಿಯರಿಂಗ್ ಲೆವೆಲ್ ತನಕ ಕ್ರ್ಯಾಕ್ ಮಾಡ್ಬೇಕಂತಿದ್ರೆ ಎಲ್ಲರಿಗೂ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಇವತ್ತೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಹಾಕುವಂತ ಪ್ರತಿ ವಿಡಿಯೋನು ನಿಮಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಹಾಗೂ ಇಟ್ ಡೆಫಿನೆಟ್ಲಿ ಕಮ್ಸ್ ಇನ್ ದ ಎಕ್ಸಾಮಿನೇಷನ್ ಅಂತ ನಾವು ಹೇಳ್ಬೋದು. ಯಾಕಂತಂದ್ರೆ ಡಿಸ್ಕಸ್ ಮಾಡೋದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ. ಡು ನಾಟ್ ಮಿಸ್ ದ ವಿಡಿಯೋ ಅಂಟಿಲ್ ದ ಲಾಸ್ಟ್ ಸೆಕೆಂಡ್ ಬರೋ ತನಕನೂ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಓಕೆ, ಯಾವುದೇ ಪ್ರತಿಯೊಂದು ಪಾಯಿಂಟ್ ಹೇಳ್ತೀನಿ ಅದೆಲ್ಲಾನು ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ಪ್ಲೀಸ್ ಫೋಕಸ್. ನೀವು ಕೊಡುವಂತಹ 15 ನಿಮಿಷದಿಂದ 30 ನಿಮಿಷ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಜಸ್ಟ್ ಫೋಕಸ್ ಆನ್ ದ ಟಾಪಿಕ್ ವಿಚ್ ಎವರ್ ಐ ಆಮ್ ಡಿಸ್ಕಸಿಂಗ್ ಅಂಡ್ ನಾಲೆಡ್ಜ್ ನ ಪಡೀರಿ ಅಂಡ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೈ ಟೆಲಿಗ್ರಾಮ್ ಚಾನಲ್ ಅಂಡ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಓಕೆ, ಲೆಟ್ us proceed with the today's topic, that is related to computers. ಕಂಪ್ಯೂಟರ್ಸ್ ಮೇಲೆ ನಾನೀಗ ಕೆಲವು ವಿಡಿಯೋನ ಮಾಡ್ತಾ ಇದ್ದೀನಿ. ದಿಸ್ ವಿಡಿಯೋ ಕವರ್ಸ್ ಕಂಪ್ಯೂಟರ್ ಪಾರ್ಟ್. ಕಂಪ್ಯೂಟರ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಂತ ನೋಡಿದಾಗ, ಅರೇಂಜ್ ದ ಫಾಲೋಯಿಂಗ್ ಮೆಮೊರಿ ಟೈಪ್ಸ್. ಫಾಲೋಯಿಂಗ್ ಯಾವುದು ಮೆಮೊರಿ ಟೈಪ್ಸ್ ಇಂದ ಡಿಸೆಂಡಿಂಗ್ ಆರ್ಡರ್ ಇಂದ ಆಕ್ಸೆಸ್ ಸ್ಪೀಡ್ ಅಂತ ಕೇಳಿದಾರೆ. ಫಸ್ಟ್ ನಿಮಗೆ ಇದರಲ್ಲಿ ಕೆಲವೊಂದು ಪಾಯಿಂಟ್ ಗೊತ್ತಾಗಬೇಕು. ಏನು ಮೆಮೊರಿ ಟೈಪ್ ಅಂದ್ರೆ ಏನು, ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಏನು, ಮತ್ತೆ ಅದರ ಸ್ಪೀಡ್. ಇವು ಮೂರು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. 1, 2 ಹಾಗೂ 3. ಮೆಮೊರಿ ಟೈಪ್ಸ್ ಅಲ್ಲಿ ಹಲವಾರು ಮೆಮೊರೀಸ್ ಇದೆ. ಕ್ಯಾಶ್ ಮೆಮೊರಿ ಇದೆ, ಹಾರ್ಡ್ ಡಿಸ್ಕ್ ಮೆಮೊರಿ ಇದೆ, ರ್ಯಾಮ್ ಇದೆ, ರಾಮ್ ಇದೆ, ರಿಜಿಸ್ಟರ್ಸ್ ಇದಾವೆ. ಓಕೆ, ಇನ್ನು ಹಲವಾರು ಮೆಮೊರೀಸ್ ಬರ್ತವೆ. ಲೈಕ್ ಟೆಂಪ್ರರಿ ಮೆಮೊರಿ ಇದೆ, ಆರ್ಟಿಫಿಷಿಯಲ್ ಮೆಮೊರಿ ಇದೆ, USBs ಇದಾವೆ, ಪೆನ್ ಡ್ರೈವ್ಸ್ ಇದಾವೆ. ಇವೆಲ್ಲಾನು ಮೆಮೊರಿ ಟೈಪ್ಸ್ ಗೈಸ್. ಇದರಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಂದೇನು, ಒಂದು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೈಯೆಸ್ಟ್ ಇಂದ ಲೋಯೆಸ್ಟ್, ಅಂದ್ರೆ ಯಾವುದು ಜಾಸ್ತಿ ಮೆಮೊರಿ ಸ್ಪೀಡ್ ಇರುತ್ತೆ, ಸ್ಪೀಡ್ ಯಾವುದು ಜಾಸ್ತಿ ಹಾಗೂ ಸ್ಪೀಡ್ ಯಾವುದು ಕಡಿಮೆ. ಜಾಸ್ತಿ ಸ್ಪೀಡ್ ಇಂದ ಕಡಿಮೆ ಸ್ಪೀಡ್ ತನಕ ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಈ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಜಾಸ್ತಿ ಸ್ಪೀಡ್ ಇರೋದು ಯಾವುದು, ಕಡಿಮೆ ಸ್ಪೀಡ್ ಇರೋದು ಲಾಸ್ಟ್ ಅಲ್ಲಿ ಹಾಕ್ಬೇಕು. ಜಾಸ್ತಿ ಸ್ಪೀಡ್ ಇಂದ ಕಡಿಮೆ ಸ್ಪೀಡ್ ತನಕ ನಾವು ಅರೇಂಜ್ ಮಾಡಬೇಕು. ಫಸ್ಟ್ ಆಪ್ಷನ್ ಹೆಂಗ್ ಕೊಟ್ಟಿದ್ದಾರೆ, ರಿಜಿಸ್ಟರ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ಮೆಮೊರಿ ಕೊಟ್ಟಿದ್ದಾರೆ, ಹಾರ್ಡ್ ಡಿಸ್ಕ್ ಡ್ರೈವ್ ಕೊಟ್ಟಿದ್ದಾರೆ, ಹಾಗೂ ಮ್ಯಾಗ್ನೆಟಿಕ್ ಟೇಪ್ ಕೊಟ್ಟಿದ್ದಾರೆ. ಓಕೆ, ಸೊ ಈ 4 ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮೊರಿ ಟೈಪ್ ಇದೆ. ಅದೇ ತರ ಕ್ಯಾಶ್ ಕೊಟ್ಟಿದ್ದಾನೆ. ರಿಜಿಸ್ಟರ್ ಕ್ಯಾಶ್ ಜಾಸ್ತಿ ಸ್ಪೀಡ್ ಅಂತ ಹೇಳ್ತಿದ್ದಾರೆ, ರಿಜಿಸ್ಟರ್ಸ್ ಆದ ನಂತರ ಮ್ಯಾಗ್ನೆಟಿಕ್ ಟೇಪು ತುಂಬಾ ಲೋಯೆಸ್ಟ್ ಸ್ಪೀಡ್ ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ ಹೇಳ್ತಿದ್ದಾರೆ. ಅದೇ ತರ ಮ್ಯಾಗ್ನೆಟಿಕ್ ಟೇಪು, ಹಾರ್ಡ್ ಡಿಸ್ಕ್, ರಿಜಿಸ್ಟರ್, ಕ್ಯಾಶ್. ಇದೇ ತರ ಮ್ಯಾಗ್ನೆಟಿಕ್ ಟೇಪು, ಹಾರ್ಡ್ ಡಿಸ್ಕ್, ಕ್ಯಾಶ್, ರಿಜಿಸ್ಟರ್ ಲೋಯೆಸ್ಟ್ ಅಂತ ಹೇಳ್ತಿದ್ದಾರೆ. ನಿಮಗೆ ಹೈಯೆಸ್ಟ್ ಯಾವುದು ಲೋಯೆಸ್ಟ್ ಯಾವ್ದು ಗೊತ್ತಾಗ್ಬಿಟ್ರೆ ನೀವು ಈ ಆಪ್ಷನ್ಸ್ ಅಲ್ಲಿ ಚೂಸ್ ಮಾಡೋದು ಈಸಿ. ಎಲಿಮಿನೇಷನ್ ಮೆಥಡ್ ಪ್ರಕಾರ ಹೋಗ್ಬೇಕಾಗುತ್ತೆ ಗೈಸ್ ನೀವು. ಓಕೆ, ಅದು ಹೇಗೆ, ಹೈಯೆಸ್ಟ್ ಸ್ಪೀಡ್ ಬಂದ್ಬಿಟ್ಟು ಯಾವಾಗ್ಲೂ ರಿಜಿಸ್ಟರ್ ಇರುತ್ತೆ. ಯಾಕಂದ್ರೆ ರಿಜಿಸ್ಟರ್ಸ್ ಅನ್ನೋದು ತುಂಬಾ ಕ್ವಿಕ್ ಆಗಿ ವರ್ಕ್ ಆಗುತ್ತೆ ಅನ್ನೋದು. ರಿಜಿಸ್ಟರ್ ಅಂದ್ರೆ ಏನ್ರಿ, ಜಸ್ಟ್ ಒಂದು ರೆಜಿಸ್ಟರ್. ಈ ರೆಜಿಸ್ಟರ್ ಸಹ ಮೆಮೊರಿನ ಸ್ಟೋರ್ ಮಾಡುತ್ತೆ. ಓಕೆ, ಒಂದು ರಿಜಿಸ್ಟರ್ಸ್ ಇಂದ ಹಿಡಿದು ಹೈಯೆಸ್ಟ್ ಒಂದು ರಿಜಿಸ್ಟರ್, ಲೋಯೆಸ್ಟ್ ಒಂದು ಮ್ಯಾಗ್ನೆಟಿಕ್ ಟೇಪ್. ನೆನ್ಪಿಟ್ಕೊಳ್ಳಿ, ಹೈಯೆಸ್ಟ್ ರಿಜಿಸ್ಟರ್, ಲೋಯೆಸ್ಟ್ ಮ್ಯಾಗ್ನೆಟಿಕ್ ಟೇಪ್ ಆಪ್ಷನ್ಸ್ ಎಲ್ಲೆಲ್ಲಿದೆ ನೋಡಿ, ಎಲ್ಲೂ ಇಲ್ಲ. ಇನ್ನ ಸೆಕೆಂಡ್ ಸ್ಪೀಡ್ ಬಂದು ಕ್ಯಾಶ್ ಮೆಮೊರಿ. ಇದನ್ನ ನಾವು ಸೆಕೆಂಡರಿ ಮೆಮೊರಿನಲ್ಲಿ ಒಂದು ಟೆಂಪರರಿ ಮೆಮೊರಿ ಅಂತಾನು ಕರಿತೀವಿ, ಕ್ಯಾಶ್ ಮೆಮೊರಿ. ಹಾರ್ಡ್ ಡಿಸ್ಕ್ ಡ್ರೈವ್ ಇದೆ ಪರ್ಮನೆಂಟ್ ಮೆಮೊರಿ. ನೀವು ಹಾರ್ಡ್ ಡಿಸ್ಕ್ ನ ಡ್ರೈವ್ಸ್ ನೆಲ್ಲ ನೋಡಿರ್ತೀರಾ. ಓಕೆ,
ಆದ್ಮೇಲೆ ಲೋಯೆಸ್ಟ್ ಸ್ಪೀಡ್ ಬಂದು ಮ್ಯಾಗ್ನೆಟಿಕ್ ಟೇಪ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಬಂದು ಯಾವ್ದಿರುತ್ತೆ? ಎ ಆಗಿರುತ್ತೆ. ಆಪ್ಷನ್ ಎ ವಿಲ್ ಬಿ ಯುವರ್ ರೈಟ್ ಆನ್ಸರ್. ಸೊ ಈಗ ಸೆಕೆಂಡ್ ಕ್ವಶನ್ಗೆ ಹೋಗೋದಾದ್ರೆ, ದ ಡಿಜಿಟಲ್ ಕಂಪ್ಯೂಟರ್ ಈಸ್ ಬೇಸ್ಡ್ ಆನ್ ಯಾವುದು? ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಇವು ಅಂದೆ ಅನಲಾಗ್ ಕಂಪ್ಯೂಟರ್ ಇದೆನಾ? ಇದೆ, ಅನಲಾಗ್ ಕಂಪ್ಯೂಟರ್ಸ್ ಇದಾವೆ. ಡಿಜಿಟಲ್ ಕಂಪ್ಯೂಟರ್ ಅಲ್ಲಿ ಯಾವ ಆರ್ಕಿಟೆಕ್ಚರ್ ನಾವು ಯೂಸ್ ಮಾಡ್ತೀವಿ? ಜಾನ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಯೂಸ್ ಮಾಡ್ತೀವಿ. ಚಾರ್ಲ್ಸ್ ಬೆಬೇಜ್ ಆರ್ಕಿಟೆಕ್ಚರ್ ಯೂಸ್ ಮಾಡಲ್ಲ. ಅಲಾನ್ ಟೂರಿಂಗ್ ಆರ್ಕಿಟೆಕ್ಚರ್ ಸಹ ಯೂಸ್ ಮಾಡಲ್ಲ. ಈ ಅಲಾನ್ ಟೂರಿಂಗ್ ಆರ್ಕಿಟೆಕ್ಚರ್ ಅನ್ನೋದು ನಾವು ಯೂಶಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಚಾರ್ಲ್ಸ್ ಬೆಬೇಜ್ ಆರ್ಕಿಟೆಕ್ಚರ್ ಅನಲಾಗ್ ಅಲ್ಲಿ ನಾವು ಫಸ್ಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ವಿ. ಅಂಡ್ ಇಟ್ ಕಮ್ಸ್ ವಿತ್ ಡಿಫರೆಂಟ್ ಫೀಚರ್ಸ್. ಸೊ ರೈಟ್ ಆನ್ಸರ್ ಬಂದು ನಿಮಗೆ ಡಿಜಿಟಲ್ ಕಂಪ್ಯೂಟರ್ ಅಂತ ಬಂದಾಗ ಜಾನ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ನಾವು ಯೂಸ್ ಮಾಡ್ತೀವಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ಕಂಪ್ಯೂಟರ್ ಪ್ರೋಗ್ರಾಮ್, ಎ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ಮ್ಯಾನೇಜಸ್ ಕಂಪ್ಯೂಟರ್ ಹಾರ್ಡ್ವೇರ್ ರಿಸೋರ್ಸಸ್ ಈಸ್ ನೋನ್ ಆಸ್ ಏನು? ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಇದೆ, ಯಾವುದೋ ಒಂದು ಪ್ರೋಗ್ರಾಮ್ ಇದೆ, ಒಂದು ಹಾರ್ಡ್ವೇರ್ ರಿಸೋರ್ಸಸ್ ನ ಮ್ಯಾನೇಜ್ ಮಾಡುತ್ತೆ ಅಂತಂದ್ರೆ ಯಾವುದು? ಹಾರ್ಡ್ವೇರ್ ರಿಸೋರ್ಸ್ ಅಂದ್ರೆ ಹಾರ್ಡ್ವೇರ್ ಕಂಪ್ಯೂಟರ್ ಅಲ್ಲಿ ಬರುವಂತ ಹಾರ್ಡ್ವೇರ್ಸ್ ಯಾವುದು ಗೈಸ್? ಪ್ರಿಂಟರ್, ಓಕೆ, ಮೌಸು, ಓಕೆ, ಮತ್ತೆ ಸ್ಪೀಕರ್ಸ್, ಇವೆಲ್ಲ ಹಾರ್ಡ್ವೇರ್ಸ್. ಪಿ ಸಿ ಬಿ ಬೋರ್ಡು, ಇದು ಹಾರ್ಡ್ವೇರ್. ಓಕೆ, ಸ್ಪೀಚ್ ರೆಕಾಗ್ನಿಷನ್ ಸಾಫ್ಟ್ವೇರ್ ಇದೆ, ಅದು ಒಂದು ಸಾಫ್ಟ್ವೇರ್ ಆಗಿರುತ್ತೆ, ಹಾರ್ಡ್ವೇರ್ ಅಲ್ಲ. ಸ್ಪೀಚ್ ರೆಕಾಗ್ನಿಷನ್ ಕಾರ್ಡ್ ಇದ್ರೆ ಅದೊಂದು ಹಾರ್ಡ್ವೇರ್. ಲ್ಯಾನ್ ಯೂಸ್ ಮಾಡೋದು ಅದು ಒಂದು ಹಾರ್ಡ್ವೇರ್. ಸೊ ಇವೆಲ್ಲ ಹಾರ್ಡ್ವೇರ್ ರಿಸೋರ್ಸಸ್ ನಾವು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಇಂದ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಅದನ್ನ ನಾವು ಓ ಎಸ್ ಅಂತ ಕರಿತೀವಿ, ಏನು ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸಿಸ್ಟಮ್ ಸಾಫ್ಟ್ವೇರ್ ಅಂತ ಅಂದ್ರೆ ಯಾವುದು? ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಯಾವುದು? ಲಿನಕ್ಸ್, ವಿಂಡೋಸ್, ಇವೆಲ್ಲ ನಿಮಗೆ ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಯೂಸ್ ಮಾಡೋಂಥ ಅಡೋಬ್ ಇರ್ಬೋದು, ಮೈಕ್ರೋಸಾಫ್ಟ್ ಎಡ್ಜ್ ಇರ್ಬೋದು, ಇವೆಲ್ಲ ನಿಮಗೆ ಬ್ರೌಸರ್ಸ್, ಅಪ್ಲಿಕೇಶನ್ ಅಂದ್ರೆ ಐಕಾನ್. ನಾವೇನು ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ಸ್ ಯೂಸ್ ಮಾಡಿ ಅದೇ ತರ ಲ್ಯಾಪ್ಟಾಪ್ಸ್ ಅಲ್ಲಿ ಎಷ್ಟೆಲ್ಲ ಐಕಾನ್ಸ್ ನೋಡ್ತೀರಾ, ಎಷ್ಟೆಲ್ಲ ಸಾಫ್ಟ್ವೇರ್ಸ್ ನೋಡಿದ್ರೆ ಅವೆಲ್ಲ ನಿಮಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಮೆಮೊರಿ ಮ್ಯಾನೇಜರ್ ಅಂದ್ರೆ ಏನು? ಇದು ಮೆಮೊರಿನ ಬ್ರೇಕ್ ಮಾಡೋದಕ್ಕೆ ಒಂದು ಸೆಗ್ಮೆಂಟ್ ನಾವು ಮಾಡಿರ್ತೀವಿ, ಅದು ಮೆಮೊರಿನ ಮ್ಯಾನೇಜ್ ಮಾಡುತ್ತೆ. ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಇಟ್ ಈಸ್ ಡಿಎಂಎಸ್, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ, ಅಥವಾ DBMS ಅಂತಾನು ಕರಿಬಹುದು. ಇದು ನಾವು ಒಂದು ಸರ್ವರ್ ರೂಮ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಬಂದು ಯಾವುದು? ಆಪರೇಟಿಂಗ್ ಸಿಸ್ಟಮ್ ಗೈಸ್. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್? ಇಂಟರ್ನೆಟ್ ಅನ್ನೋದು ಈಸ್ ಎ ಗ್ಲೋಬಲ್ ಸಿಸ್ಟಮ್ ಆಫ್ ದ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ ನೆಟ್ವರ್ಕ್ಸ್. ಇಂಟರ್ನೆಟ್ ಅನ್ನೋದು ಗ್ಲೋಬಲ್ ಆಗಿ ಯೂಸ್ ಮಾಡ್ತೀವಿ, ಕರೆಕ್ಟೇ? ಕಂಪ್ಯೂಟರ್ ಟು ಕಂಪ್ಯೂಟರ್ ಕನೆಕ್ಟ್ ಮಾಡ್ತೀವಿ, ಕರೆಕ್ಟ್. ಇಂಟರ್ನೆಟ್ ಇಸ್ ಆಲ್ಸೋ ಕಾಲ್ಡ್ ವರ್ಲ್ಡ್ ವೈಡ್ ವೆಬ್ ಅಂತ. ವರ್ಲ್ಡ್ ವೈಡ್ ವೆಬ್ ಅಂದ್ರೆ ಇದೊಂದು ವೆಬ್ಸೈಟ್ಗೆ ಡಿಫೈನ್ ಮಾಡುವಂತಹ ಒಂದು ಕೋಡ್. ಓಕೆ, ಇಸ್ ಸ್ಟ್ಯಾಂಡರ್ಡ್ ವರ್ಲ್ಡ್ ವೈಡ್ ವೆಬ್ ಅನ್ನೋದು ಒಂದು ವೆಬ್ಸೈಟ್ಗೆ ಡಿಫೈನ್ ಮಾಡಕ್ಕೆ ಯೂಸ್ ಮಾಡುವಂಥದ್ದು. ಓಕೆ, ಇದು ಇಂಟರ್ನೆಟ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಅವ್ರು ಏನ್ ಕೇಳ್ತಾರೆ? ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. ಇವೆರಡರಲ್ಲಿ ಕರೆಕ್ಟ್ ಯಾವುದು ಅಂತ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ದ ಕರೆಕ್ಟ್. ಓನ್ಲಿ ಸ್ಟೇಟ್ಮೆಂಟ್ 1 is correct, statement 2 is wrong. Statement 2 is correct ಅಂತ wrong. Statement 1 and 2 both are wrong. Both are correct. No, only one is correct, second is wrong. ಇದೊಂದು ಮಾತ್ರ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಇನ್ ಎ ಹಾರ್ಡ್ ಡಿಸ್ಕ್ ಡ್ರೈವ್ ದ ಟೈಮ್ ನೀಡೆಡ್ ಟು ಮೂವ್ ದ ಹೆಡ್ ಟು ಎ ಸ್ಪೆಸಿಫಿಕ್ ಟ್ರ್ಯಾಕ್ ಈಸ್ ಕಾಲ್ಡ್ ಏನು? ಹಾರ್ಡ್ ಡಿಸ್ಕ್ ಅಂದ್ರೆ ಈ ತರ ಒಂದು ಡಬ್ಬಿ ಇರುತ್ತೆ ಗೈಸ್. ಓಕೆ, ಇದ್ರೊಳಗಡೆ ಮೆಮೊರಿನ ಬರಿಬೇಕು ಅಂತಂದ್ರೆ ಒಂದು ಲೈಟ್ ರೇಸ್ ಇಂದ ನಾವು ಬರಿತೀವಿ. ಹೆಡ್ ಅಂತ ಒಂದು ಬರುತ್ತೆ, ಸಣ್ಣ ಹೆಡ್, ಇದು ಹೆಡ್. ಓಕೆ, ಈ ಹೆಡ್ ಇದ್ರ ಮೇಲೆ ಡಿಸ್ಕ್ ಮೇಲೆ ಬರಿಬೇಕು ಅಂತಂದಾಗ ಇದು ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ, ಇಲ್ಲಿ ನಮಗೆ ಹಿಂಗೆ ಟಚ್ ಆಗಿರುತ್ತೆ. ಓಕೆ, ಒಳಗಡೆ ಡಿಸ್ಕ್ ಒಳಗಡೆ ಹಾರ್ಡ್ ಡಿಸ್ಕ್ ಇರುತ್ತೆ. ಹಾರ್ಡ್ ಡಿಸ್ಕ್ ಅಂದೇನು ಒಳಗಡೆ ಡಿಸ್ಕ್ ಇರುತ್ತೆ, ಆ ಡಿಸ್ಕ್ ಮೇಲೆ ಒಂದು ನೀಡಲ್ ತರ ಹಿಂಗೆ ಟಚ್ ಆಗಿರುತ್ತೆ, ಇದು ಹೆಡ್. ಟಚ್ ಆಗಿರುತ್ತೆ, ಇದು ರೊಟೇಟ್ ಆಗ್ತಾ ಇರುತ್ತೆ. ನೀವು ಹಳೇ ಮೂವೀಸ್ ಅಲ್ಲಿ ನೋಡಿರ್ತೀರಾ, ಏನು ಸಾಂಗ್ ಪ್ಲೇ ಮಾಡೋದಕ್ಕೆ ಒಂದು ಫೋನ್ ಯೂಸ್ ಮಾಡ್ತಾರೆ, ಒಂದು ಫೋನ್ ಟೈಪ್ ಅಲ್ಲಿ ಒಂದು ದೊಡ್ಡ ಫೋನ್ ನ ಯೂಸ್ ಮಾಡ್ತಾರೆ. ಅದು ಹಳೆ ಕಾಲದ ಪೆಟ್ಟಿಗೆ ತರ, ಸುಮ್ಮನೆ ಒಂದು ಕಡ್ಡಿ ಇರುತ್ತೆ, ಕಡ್ಡಿನ ಅದ್ರ ಮೇಲೆ ಇಟ್ರೆ ಆ ಡಿಸ್ಕ್ ರೊಟೇಟ್ ಆಗ್ತಾ ಇರುತ್ತೆ, ನಿಮ್ಗೊಂದು ಸಾಂಗ್ ಪ್ಲೇ ಆಗುತ್ತೆ. ಅದೇ ತರ ಈ ಹೆಡ್ ಮೂವ್ ಆಗುತ್ತೆ ಅನ್ಮತ್ತು.
ಆ ಒಂದು ಸ್ಪೆಸಿಫಿಕ್ ಟ್ರ್ಯಾಕ್ ಮೇಲೆ ಮೂವ್ ಮಾಡೋದಕ್ಕೆ ತಗೊಳ್ಳೋ ಅಂತಹ ಟೈಮ್ ನ ನಾವು ಸೀಕ್ ಟೈಮ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಏನ್ ಟೈಮು? ಸೀಕ್ ಟೈಮ್. ಓಕೆ, ಸೊ ಅದೇ ತರ ಸಿಮಿಲರ್ ಆಗಿ ರೊಟೇಷನಲ್ ಲ್ಯಾಟೆನ್ಸಿ ಅಂದ್ರೆ ಏನು? ಇದನ್ನ ನಾವು ಮಿಲಿ ಸೆಕೆಂಡ್ಸ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಇದೇನ್ ಮಾಡುತ್ತೆ ಅಂತಂದ್ರೆ ಒಂದು ಟ್ರ್ಯಾಕ್ ಮೇಲೆನೆ ತಿರುಗೋದಲ್ಲ, ಆ ಟ್ರ್ಯಾಕ್ ಮೇಲೆ ತಿರುಗಬೇಕಾದಾಗ ಒಂದು ಟ್ರ್ಯಾಕ್ಗೆ ನಾವು ಸ್ಪೆಸಿಫಿಕ್ ಆಗಿ ಒಂದು ಹೆಡ್ ನ ಮೂವ್ ಮಾಡಿದ್ರೆ ಅದು ಸೀಕ್ ಟೈಮ್ ಅಂತ ಕರಿತೀವಿ, ಒಂದು ಟೈಮ್ ಅಲ್ಲಿ ಮೂವ್ ಆಗೋದ್ರನ್ನ. ಅದೇ ತರ ನಿಮಗೆ ಒಂದು ಸೆಕ್ಟರ್ ನ ಡಿಫೈನ್ ಮಾಡಿ. ಇವಾಗ ಒಂದು ಸರ್ಕಲ್ ಇದೆ, ಒಂದು ಡಿಸ್ಕ್ ಇದೆ, ಈ ಡಿಸ್ಕ್ ಅಲ್ಲಿ ಈ ಸೆಕ್ಟರ್ ನ ನೀವು ಕವರ್ ಮಾಡಬೇಕು. ಈ ಸೆಕ್ಟರ್ ಅಲ್ಲಿ ಬರಿಬೇಕು, ರೀಡ್ ಮಾಡಬೇಕು ಹಾಗೂ ರೈಟ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ತಗೊಳ್ಳೋಂತಹ ಟೈಮ್ ನ ನಾವು ರೊಟೇಷನಲ್ ಲ್ಯಾಟೆನ್ಸಿ ಅಂತ ಕರಿತೀವಿ. ಓಕೆ, ಈ ಒಂದು ಕಂಪ್ಲೀಟ್ ಸೆಕ್ಟರ್ ನ ರೀಡ್ ಅಂಡ್ ರೈಟ್ ಗೆ ಯೂಸ್ ಮಾಡ್ಬೇಕಾದಾಗ ಆ ಬರಿಬೇಕಾಗಿರೋ ಅಂತ ಟೈಮ್ ಇರ್ಬೋದು, ಓದ್ಬೇಕಾಗಿರೋ ಅಂತ ಟೈಮ್ ಈ ಹೆಡ್ ನ ಮೂವ್ ಮಾಡಿದ್ರೆ, ಈ ಹೆಡ್ ನ ಮೂವ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ? ರೊಟೇಷನಲ್ ಲ್ಯಾಟೆನ್ಸಿ ಟೈಮ್ ಅಂತ ಕರಿತೀವಿ. ಓಕೆ, ಸೊ ರೀಚ್ ಟೈಮ್ ಅಂತ ಅಂದ್ರೆ ಆ ರೀಡ್ ನ ಆಪ್ಷನ್ ಇರ್ಬೋದು, ರೈಟ್ ಆಪ್ಷನ್ ಇರ್ಬೋದು, ಎಷ್ಟೊತ್ತು ತಗೊಂತೀವಿ ಅನ್ನೋದು ಅದೊಂದು ರೀಚ್ ಟೈಮ್ ಅಂತ ಕರಿತೀವಿ. ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಟ್ರ್ಯಾಕ್ ಫೈಂಡ್ ಟೈಮ್ ಅಂತಂದ್ರೆ ಆ ಒಂದು ಟ್ರ್ಯಾಕ್ ನ ನೀವು ಬರೆಯೋದಕ್ಕೆ ಐಡೆಂಟಿಫೈ ಮಾಡಬೇಕು ಹಾಗೂ ರೀಡ್ ಮಾಡೋದಕ್ಕೂ ಆ ಟ್ರ್ಯಾಕ್ ನ ಐಡೆಂಟಿಫೈ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನ ನಾವು ಟ್ರ್ಯಾಕ್ ಫೈಂಡ್ ಟೈಮ್ ಅಂತ ಕರಿತೀವಿ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಬಂದು ಯಾವುದು? ಸೀಕ್ ಟೈಮ್. ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂಷನ್ ಮಾಡೋಣ ಅಂತ. ಅಂಡ್ ಈ ವಿಡಿಯೋನಲ್ಲಿ ನಾವು ಕೊಟ್ಟಿರುವಂತಹ ಕಂಟೆಂಟ್ ನಿಮ್ಗೆ ಲೈಕ್ ಆಗಿದೆ, ದಯಮಾಡಿ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಶೇರ್ ಮಾಡಿ ಗೈಸ್. ನಿಮ್ಮ ಎಲ್ಲಾ ಗೆಳೆಯರಿಗೆ ಶೇರ್ ಮಾಡಿ, ನಿಮ್ಮ ಎಲ್ಲ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ. ಓಕೆ, ಆದ ನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ, ಆಗ್ಲೇ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋನು ಗೊತ್ತಾಗುತ್ತೆ ಗೈಸ್. ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಆಲ್ ದಿ ಬೆಸ್ಟ್. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಡು ನಾಟ್ ಮಿಸ್ ಮಾಡಬೇಡಿ. ಯಾವುದೇ ಒಂದು ಕ್ವಶನ್ ಬಗ್ಗೆ ಕೊಟ್ಟಿರೋಂತಹ ಕಂಟೆಂಟ್ ನ ರೀಡ್ ಮಾಡೋದು ಮಿಸ್ ಮಾಡಬೇಡಿ. ಅರ್ಥ ಆಗಿಲ್ಲ ಅಂದ್ರೆ ಪುನಃ ಇನ್ನೊಮ್ಮೆ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಆಲ್ ದಿ ಬೆಸ್ಟ್. ನಿಮ್ಮ ಕಮೆಂಟ್ಸ್ಗಾಗಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ದ ಫೀಡ್ಬ್ಯಾಕ್. ಗುಡ್ ಡೇ ಗೈಸ್.